ಬಾಯಿ ಬಿಗಿ ಹಿಡಿದು ಆರ್ಎಸ್ಎಸ್ ಬಗ್ಗೆ ಮಾತನಾಡಿ. ಪಟ್ಟಣದಲ್ಲಿ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಆಕ್ರೋಶ. ಅಕ್ಟೋಬರ್ 13ರಂದು ರಾತ್ರಿ ಸುಮಾರು 8 ಗಂಟೆಗೆ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಮಾಧ್ಯಮದವರೊಂದಿಗೆ ಮಾತನಾಡಿ, ನನಗೆ ಸಂಸ್ಕಾರ ಕಲಿಸಿದ್ದು ಆರ್ಎಸ್ಎಸ್. ಲಕ್ಷಾಂತರ ಸ್ವಯಂ ಸೇವಕರ ಶ್ರಮದಿಂದ ಆರ್ಎಸ್ಎಸ್ ಬಲಿಷ್ಠಗೊಂಡಿದೆ. ಬಾಯಿ ಬಿಗಿ ಹಿಡಿದು ಆರ್ಎಸ್ಎಸ್ ಬಗ್ಗೆ ಮಾತನಾಡಿ. ಆರ್ಎಸ್ಎಸ್ನಂಥ ರಾಷ್ಟ್ರಭಕ್ತಿ ಸಂಸ್ಕಾರ ನೀಡುವ ಸಂಘಟನೆ ಮತ್ತೊಂದಿಲ್ಲ. ಪ್ರಿಯಾಂಕ ಖರ್ಗೆ ಅಂತವರು ಇದನ್ನು ಅರಿತುಕೊಳ್ಳಲಿ. ಭಾರತ ಮಾತೆಗೆ ಜಯವಾಗಲಿ ಎಂದು ಘೋಷಣೆ ಕೂಗುವ ಸ್ವಯಂ ಸೇವಕರ ಧ್ವನಿ ಹತ್ತಿಕ್ಕಲು ಆಸಕ್ತಿ ತೋರುತ್ತಿರುವ ಕಾಂಗ್ರೆಸ್ ವಿಧಾನಸೌಧದಲ್ಲಿ ರಾಜ್ಯದ ವಿವಿಧೆಡೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದವರ ಮೇಲೆ ಕ್ರಮ ಜರುಗಿಸಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ಲಕ್ಷಾಂತರ ಸ್ವಯಂ ಸೇವಕರನ್ನು ತಯಾರು ಮಾಡಿರುವ ಈ ಸಂಘಟನೆ ಬಗ್ಗೆ ಮಾತನಾಡಲು ಅವರಿಗೆ ಯಾವುದೇ ನೈತಿಕತೆ ಇಲ್ಲ ಎಂದರು. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ಪ್ರಮುಖರಾದ ಮಂಜು ಕಾಟ್ಕರ್, ಬಸವರಾಜ್ ಗೌಡರ್, ಬಾಬು ಬಾಂದೇಕರ್ ಇದ್ದರು. ಇವತ್ತು ಆರ್ಎಸ್ಎಸ್ ಬಗ್ಗೆ ಮಾತಾಡ್ತಾರೆ. ಸೊ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಏನ್ ಆರ್ಎಸ್ಎಸ್ ನಿಮಗೇನು ತೊಂದರೆ ಕೊಟ್ಟಿದೆ? ಯಾರಿಗೆ ತೊಂದರೆ ಕೊಟ್ಟಿದೆ? ದೇಶದ ಪರವಾಗಿ ನಿಂತ್ಕೊಳ್ತಾ ಇದೆ. ಪ್ರವಾಹ ಬಂದಾಗ, ಬರಗಾಲ ಬಂದಾಗ, ಇನ್ಯಾವುದೋ ಕೋವಿಡ್ ಬಂದಾಗ ಅಥವಾ ಯುದ್ಧದ ಸಮಯದಲ್ಲಿ, ಹೀಗೆ ಅನೇಕ ದೇಶಕ್ಕೆ ಕಂಟಕ ಬಂದಂತ ಸಮಯದಲ್ಲಿ ಮೊದಲನೇ ಹೆಜ್ಜೆನೆ, ಮೊದಲನೇ ಸ್ಥಾನನೇ ಇವತ್ತು ಆರ್ಎಸ್ಎಸ್ ಮೂಲಕ ಅವ್ರಿಗೆ ಸಹಕಾರ ಕೊಟ್ಟಂತ ಸಂಘಟನೆ ಇದೆ. ಮಿಲಿಟರಿಯವರು ಹೋಗ್ಲಿಕ್ಕಿಲ್ಲ, ಪೊಲೀಸರು ಹೋಗ್ಲಿಕ್ಕಿಲ್ಲ, ಆದ್ರೆ ಇವತ್ತು ಆರ್ಎಸ್ಎಸ್ ಅಲ್ಲಿ ಹೋಗಿ ಸಹಾಯಕ್ಕೆ ನಿಂತ್ಕೊಳ್ಳುವಂತ ಸಂಘಟನೆ ಇಡೀ ದೇಶ ಇವತ್ತು ಸ್ಪಂದಿಸ್ತಾ ಇದೆ. ಸೊ ಅಂಥ ಸಂದರ್ಭದಲ್ಲಿ ಈ ರೀತಿಯ ನಿಮ್ಮ ಹೇಳಿಕೆ ಶೋಭೆ ತರುವಂಥದ್ದಲ್ಲ. ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಆರ್ಎಸ್ಎಸ್ ಬಗ್ಗೆ ಮಾತನಾಡುವಂಥ ಹಕ್ಕು ನಿಮಗಿಲ್ಲ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಸಂಘದ ನಾನು ಒಬ್ಬ ಸ್ವಯಂ ಸೇವಕ. ನಾನೊಂದು 25 ವರ್ಷ ಸಂಘದ ಪ್ರಚಾರಕನಾಗಿ ಕೆಲಸ ಮಾಡಿದವನು. ಸೊ ಸಂಘದ ಸಂಸ್ಕಾರವನ್ನು ಪಡೆದಂಥವನು ನನ್ನಂಥವರು ಇಡೀ ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ಸೊ ಒಂದು ವಿಚಾರ, ಒಂದು ಸಿದ್ಧಾಂತ, ಒಂದು ಶಿಸ್ತು ಕಲಿಸಿದಂಥದ್ದೇ ನಮಗೆ ಆರ್ಎಸ್ಎಸ್. ಈ ವರ್ಷ ಶತಾಬ್ದಿ ವರ್ಷ, 100ನೇ ವರ್ಷ ಆಚರಣೆ ನಡೀತಾ ಇದೆ. ಒಂದು ಸಂಸ್ಥೆ ರಾಜಕೀಯೇತರವಾಗಿ, ರಾಜಕೀಯದ ಯಾವುದೇ ರೀತಿಯ ಭಾಗವಹಿಸದೆ ಒಂದೇ ವಿಚಾರಧಾರೆ ಇಟ್ಟುಕೊಂಡು ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂತಹದ್ದು ಆರ್ಎಸ್ಎಸ್ ಏಕೈಕ ಸಂಘಟನೆ. ಇಲ್ಲಿಯವರೆಗೆ 100 ವರ್ಷ ಆಚರಣೆ ಮಾಡಿದಂಥ ಈ ರೀತಿಯ ರಾಜಕೀಯೇತರ ಸಂಘಟನೆ ಯಾವುದೂ ಇಲ್ಲ.